ಮುದ್ದು ಸಹೃದಯ ಬಂಧುಗಳೇ, ಮುದ್ದು ಮಕ್ಕಳೇ ಹಾಗೂ ನನ್ನ ನೆಚ್ಚಿನ ಆತ್ಮೀಯ ಬಂಧುಗಳೇ, ನಾನು ಈ ವಿಡಿಯೋದಲ್ಲಿ ಪೂರ್ಣಚಂದ್ರ ತೇಜಸ್ವಿ ಕುವೆಂಪುರವರ ಸುಪುತ್ರ ಪೂರ್ಣಚಂದ್ರ ತೇಜಸ್ವಿಯವರು ಅವ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುನ್ನ ನಮ್ಮ ವಿಜು ಸ್ಮಾರ್ಟ್ ಯೂಟ್ಯೂಬ್ 19 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಸಾಹಿತ್ಯ ಲೋಕದ ಜಾದೂಗಾರ ಪೂರ್ಣಚಂದ್ರ ತೇಜಸ್ವಿಯವರು, ಇವರ ಬದುಕು ಬರಹ ಸಂಕ್ಷಿಪ್ತವಾಗಿ ಹೇಳ್ತಿದ್ದೀನಿ. ನೋಡೋಣ ಆದರೂ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಪೂರ್ಣಚಂದ್ರ ತೇಜಸ್ವಿಯವರು ಮುದ್ದು ಸಹೃದಯ ಬಂಧುಗಳೇ, ನನ್ನ ನೆಚ್ಚಿನ ವೀಕ್ಷಕರೇ ಹಾಗೂ ಮುದ್ದು ಮಕ್ಕಳೇ, ನಿಮಗಾಗಿ ತೇಜಸ್ವಿ ಕಥೆಯನ್ನು ಎಲ್ಲಿಂದ ಆರಂಭಿಸಲಿ, ಹೇಗೆ ಮುಗಿಸಲಿ ಎಂದೇ ತಿಳಿಯುತ್ತಿಲ್ಲ. ಅಂತ ವಿಸ್ಮಯಪೂರ್ಣ ಸರಳ ಜೀವಿ ತೇಜಸ್ವಿ ನಿಮ್ಮಂತೆಯೇ ಮುಗ್ಧ ಮನಸ್ಸಿನವರು. ಈ ಶುದ್ಧ ಮನಸ್ಸಿನಿಂದಲೇ ಬದುಕಿ ಬಾಳಿದವರು, ಬರೆದವರು. ಅವರ ಆಸಕ್ತಿ ಹವ್ಯಾಸಗಳೇ ಒಂದು ಮಾಯಾಲೋಕ. ಅವರು ನಮ್ಮವರು ಎಂದು ಕರೆದುಕೊಳ್ಳುವುದೇ ನಮ್ಮ ಭಾಗ್ಯ ಅಲ್ವಾ ವೀಕ್ಷಕರೇ. ತೇಜಸ್ವಿಯವರ ಪೂರ್ತಿ ಹೆಸರು ಪೂರ್ಣಚಂದ್ರ ತೇಜಸ್ವಿ. ಅವರ ತಂದೆ ರಾಷ್ಟ್ರಕವಿ ರಸಋಷಿ ಕುವೆಂಪು ಮನಸಾರಿಟ್ಟ ಹೃದಯದ ಸುಂದರ ಹೆಸರದು. ಅವರ ತಾಯಿ ಹೆಸರು ಹೇಮಾವತಿ. ಕುವೆಂಪುರವರ ಮೊದಲ ಮುದ್ದಿನ ಮಗನೇ ತೇಜಸ್ವಿ. ತೇಜಸ್ವಿಯವರು ಕೂಡ ಹುಟ್ಟಿದವರೆಂದರೆ ಅವರು ತಮ್ಮ ಕೋಕಿಲೋದಯ ಚೈತ್ರ ಈಗ ಆಸ್ಟ್ರೇಲಿಯಾದಲ್ಲಿ ನೆಲೆಸಿದ್ದಾರೆ. ಇಬ್ಬರು ತಂಗಿಯರು ಇಂದುಕಲಾ ಮತ್ತು ತಾರಿಣಿ. ಇಂದುಕಲಾ ಅವರು ಈಗಾಗಲೇ ಅಸುನೀಗಿದ್ದಾರೆ, ಅಂದರೆ ನಿಧನರಾಗಿದ್ದಾರೆ. ಶ್ರೀಮತಿ ತಾರಿಣಿಯವರು ಮೈಸೂರಿನ ಅವರ ತಂದೆ ಅಂದರೆ ರಾಷ್ಟ್ರಕವಿ ಕುವೆಂಪುರವರ ಮನೆಯಾದ ಉದಯ ರವಿಯಲ್ಲಿ ನೆಲೆಸಿ ಚಂದದಲ್ಲಿ ಕಾಪಾಡ್ತಾ ಇದ್ದಾರೆ ಆ ಮನೆಯನ್ನು. 1938 ಸೆಪ್ಟೆಂಬರ್ 8ರಂದು ತೇಜಸ್ವಿಯವರ ಜನ್ಮದಿನ. ಅವರ ತಂದೆ ತಾಯಿಗಳ ಮನೆಯವರೆಲ್ಲ ಮಲೆನಾಡೆ. ತಂದೆ ಮನೆ ಶಿವಮೊಗ್ಗಿಯಾದರೆ ತಾಯಿಯ ಮನೆ ಚಿಕ್ಕಮಗಳೂರು. ಹೀಗೆ ಬಾಲ್ಯದಿಂದಲೂ ಕಾಡಿನ ಪ್ರೇಮ, ಹುಟ್ಟಿದ ಪರಿಸರದೊಡನೆಯೇ ತೇಜಸ್ವಿಯವರಿಗೆ ಸಹಜವಾಗಿ ಬೆಳೆದು ಬಂದಿತ್ತು. ಮುಂದೆ ತಮ್ಮ ತಂದೆಯವರ ಉಪನ್ಯಾಸ ವೃತ್ತಿಯಿಂದಾಗಿ ತೇಜಸ್ವಿಯವರು ಮೈಸೂರಿನಲ್ಲಿಯೇ ನೆಲೆಸುವ ಪ್ರಸಂಗ ಒದಗಿ ಬಂತು. ಪ್ರೈಮರಿ ಶಿಕ್ಷಣವನ್ನು, ಸ್ನಾತಕೋತ್ತರ ಪದವಿ ಕನ್ನಡ MA ಮೈಸೂರಿನಲ್ಲೇ ಪಡೆದರು. ತೇಜಸ್ವಿಯವರು ಕನ್ನಡ MA ಕಲಿತಿದ್ದು ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ. ಆಗ ಅವರ ತಂದೆಯಾದ ಕುವೆಂಪುರವರು ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿದ್ದರು, ಅಂದರೆ ಚಾನ್ಸಲರ್ ಆಗಿದ್ರು, ವೈಸ್ ಚಾನ್ಸಲರ್ ಆಗಿದ್ರು. ಗವರ್ನರು ಚಾನ್ಸಲರ್ ಆದರೆ ಇಲ್ಲಿ ಉಪಕುಲಪತಿಗಳು ವೈಸ್ ಚಾನ್ಸಲರ್ ಅಂತ ಕರೀತಾರೆ ಯೂನಿವರ್ಸಿಟಿಲಿ. ಆದರೂ ಕೂಡ ತಮ್ಮ ಮಗನೆಂಬ ಯಾವ ಶಿಫಾರಸು ಇಲ್ಲದೆ ಮಗ ತನ್ನ ಸ್ವಂತ ಪ್ರತಿಭೆಯಿಂದ ಮಾತ್ರ ಮುಂದೆ ಬರುವ ಶುದ್ಧ ಚಾರಿತ್ರ್ಯದ ಕಾಳಜಿ ವಹಿಸಿದ್ರು ಕುವೆಂಪು. ಆದ್ದರಿಂದಲೇ ತೇಜಸ್ವಿಯವರು ಅಕಾಡೆಮಿಕ್ ಆಗಿ ತಮ್ಮ MAಯಲ್ಲಿ ಕಡಿಮೆ ಅಂಕ ಪಡೆದು ತೃತೀಯ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದರೂ ಕೂಡ ತಲೆ ಕೆಡಿಸಿಕೊಳ್ಳದೆ ತಮ್ಮ ನಿಜವಾದ ಪ್ರತಿಭೆ ಯಾವುದೆಂದು ಗುರುತಿಸಿಕೊಂಡು ಆ ಹವ್ಯಾಸಗಳಲ್ಲೇ ತೊಡಗಿಸಿಕೊಂಡು ತಮ್ಮ ಜೀವನ ಶ್ರದ್ಧೆಯಿಂದ ಶ್ರೇಷ್ಠ ಸಾಧಕರಾಗಲು ಸಾಧ್ಯವಾಯಿತು. ಮುಂದೆ ಅವರು ತಮ್ಮ ಕುಪ್ಪಳ್ಳಿ ಪುಟ್ಟಪ್ಪನವರ ಮಗ ಪೂರ್ಣಚಂದ್ರ ತೇಜಸ್ವಿ ಎಂಬ ಸತ್ಯವನ್ನು ಸಾಬೀತು ಮಾಡಿಯೇ ಬಿಟ್ರಲ್ವಾ ವೀಕ್ಷಕರೇ, ಬಂಧುಗಳೇ. ತಂದೆ ಶ್ರೇಷ್ಠ ಸಾಹಿತ್ಯ ಕೃತಿಗಳನ್ನು ಬರೆದು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಚೇತನವಾದಂತೆ ತೇಜಸ್ವಿಯವರು ಕೂಡ ತಮ್ಮ ಸೃಜನಶೀಲ ಶಕ್ತಿಯ ಹೊಸತನದಿಂದ ಕಥೆ ಕಾದಂಬರಿಗಳನ್ನು ಬರೆದು ಕನ್ನಡ ಸಾಹಿತ್ಯ ಲೋಕಕ್ಕೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಓದಿ ಸಂತೋಷ ಪಡಬಲ್ಲ, ತಿಳಿಯಬಲ್ಲ, ಕಲಿಯಬಲ್ಲ ಪುಸ್ತಕಗಳ ಪರಂಪರೆಯನ್ನು ಒದಗಿಸಿ ಬಿಟ್ಟರು. ಸಾಹಿತ್ಯ ಕೃತಿ ಮಾತ್ರವಲ್ಲದೆ ಕಾಫಿ, ತೋಟಗಾರಿಕೆ, ಛಾಯಾಗ್ರಹಣ, ಪುಸ್ತಕ ಪ್ರಕಾಶನ, ಆಧುನಿಕ ಚಿತ್ರಕಲೆ ಕೂಡ ಅವರ ಜೀವನದ ಅವಿಭಾಜ್ಯ ಅಂಗವಾಗಿದ್ದವು. ತಂದೆ ಕುವೆಂಪುರವರ ಕಲಾತ್ಮಕ ದೃಷ್ಟಿ, ವೈಚಾರಿಕ ವೈಜ್ಞಾನಿಕ ಮನೋಭಾವ ತೇಜಸ್ವಿಯವರಿಗೂ ಒಲಿದು ಬಂದಿತ್ತು. ಅವರ ಮದುವೆ ಕೂಡ ಅವರು ಮೆಚ್ಚಿದ ಅವರ ಕಾಲೇಜು ಗೆಳತಿ ರಾಜೇಶ್ವರಿ ಅವರೊಡನೆ ಮಂತ್ರ ಮಾಂಗಲ್ಯ ಶೈಲಿಯ ಸರಳ ಮದುವೆಯಾಗಿ ಯುವ ಜನತೆಗೆಲ್ಲ ಆದರ್ಶಪ್ರಾಯವೆನಿಸಿತ್ತು. ನೋಡಿ, ಅವತ್ತಲೇ ಅವರು ಸಿಂಪಲ್ ಮ್ಯಾರೇಜ್ ಆಗಿರು, ಲವ್ ಮ್ಯಾರೇಜ್ ಆದ್ರು ಸಹ. ಪೂರ್ಣಚಂದ್ರ ತೇಜಸ್ವಿ ಅವರು ನೇಕಾರರ ಕುಟುಂಬದವರಾದ ರಾಜೇಶ್ವರಿಯವರನ್ನು ಆ ಕಾಲದಲ್ಲಿ ಅಂತರ್ಜಾತಿ ವಿವಾಹವಾಗುವುದರ ಮೂಲಕ ತೇಜಸ್ವಿಯವರು ವಿಶ್ವಮಾನವ ತತ್ವದ ಆಚರಣೆಗೆ ಬದ್ಧರಾಗಿದ್ದರು.
ಕನ್ನಡ ಉಪನ್ಯಾಸಕರಾಗಿ ತಮ್ಮ ಉದ್ಯೋಗವನ್ನು ಆರಂಭಿಸಬಹುದಾದ ಎಲ್ಲ ಸಾಧ್ಯತೆಗಳಿದ್ದರೂ ಕೂಡ ತೇಜಸ್ವಿಯವರು ಯಾರ ಕೈ ಕೆಳಗೂ ಕೆಲಸ ಮಾಡಲು ಇಚ್ಛಿಸದೆ ಸ್ವತಂತ್ರವಾಗಿ ತಮ್ಮದೇ ಆದ ತೋಟ ಮಾಡಿಕೊಂಡು ಕೃಷಿಕನಾಗಿದ್ದುಕೊಂಡು ಸ್ವಾವಲಂಬಿಯಾಗಿರಲು ಬಯಸಿದರು. ತಮ್ಮ ಇಚ್ಛೆಗೆ ತಕ್ಕಂತೆ ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಕಾಡಿನ ಮಧ್ಯೆ ಕಾಫಿ ತೋಟ ಬೆಳೆಸುತ್ತಾ ಪಕ್ಷಿಗಳನ್ನು ಪ್ರೀತಿಸುತ್ತಾ ಒಬ್ಬ ಉತ್ತಮ ರೈತನಾಗಿಯೇ ಪರಿಸರ ಪ್ರೇಮಿಯಾಗಿ ಜೀವನ ಮಾರ್ಗವನ್ನು ರೂಪಿಸಿಕೊಳ್ಳಲು ಸಾಧ್ಯವಾಯಿತು. ಶ್ರೀಮತಿ ರಾಜೇಶ್ವರಿಯವರು ತೇಜಸ್ವಿಯರ ಮನಸ್ಸನ್ನು ಅರಿತು ನಡೆಯುವ ತಕ್ಕ ಬಾಳ ಸಂಗಾತಿಯಾಗಿ ಈಗ ಮೂಡಿಗೆರೆಯ ಕಾಡಿನ ಅವರ ಮನೆಯ ನಿರುತ್ತರದಲ್ಲೇ ತೇಜಸ್ವಿಯವರು ನಿಧನರಾದ ಮೇಲೂ ನೆಲೆಸಿದ್ದಾರೆ. ಈಗ ರಾಜೇಶ್ವರಿಯವರು ಸಹ ನಿಧನರಾಗಿದ್ದಾರೆ. ಅವ್ರ ಮನೆ ಈಗ ಬೀಕೋ ಅಂತ ಇದೆ ನೋಡಿ. ಪರಿಸರ ಪ್ರೇಮದಲ್ಲಿ ತೇಜಸ್ವಿಯವರ ಸವಿ ನೆನಪಿನ ಜೊತೆ ಜೀವಿಸುತ್ತಿದ್ದಾರೆ. ತೇಜಸ್ವಿ ದಂಪತಿಗಳಿಗೆ ಇಬ್ಬರು ಹೆಣ್ಣು ಮಕ್ಕಳು, ಸುಷ್ಮಿತಾ ಮತ್ತು ಈಶಾನ್ಯ. ಇಬ್ಬರು ತಮ್ಮ ತಂದೆ ತಾಯಿಗಳಂತೆ ಸರಳ ಮದುವೆಯಾಗಿ ಸ್ವತಂತ್ರ ಕೌಟುಂಬಿಕ ಜೀವನ ನಡೆಸುತ್ತಿದ್ದಾರೆ. ಈಶಾನ್ಯ ಮಗಳು ವಿಹಾ ತೇಜಸ್ವಿಯವರ ಮುದ್ದಿನ ಮೊಮ್ಮಗಳಾಗಿ ಅವರ ಕೊನೆಯ ದಿನದಂದು ಕೂಡ ಅವರೊಡನೆ ಆಟವಾಡುತ್ತಾ ಕಳೆದವಳು. ತೇಜಸ್ವಿಯವರು ಶ್ರೇಷ್ಠ ಬರಹಗಾರ ಹಾಗೂ ಶ್ರೇಷ್ಠ ಛಾಯಾಗ್ರಾಹಕ ಅಂದ್ರೆ ಫೋಟೋಗ್ರಾಫರ್ ಕೂಡ. ಹಕ್ಕಿಗಳನ್ನು ಏಕಾಗ್ರತೆಯಿಂದ ಗಮನಿಸುವುದು, ಅವುಗಳ ಜೀವನವನ್ನು ತಿಳಿಯುವುದು, ಅವುಗಳ ಫೋಟೋ ತೆಗೆಯುವುದು ತೇಜಸ್ವಿಯವರ ಮೆಚ್ಚಿನ ಒಂದು ಹವ್ಯಾಸದ ಭಾಗವೇ ಆಗಿ ಹೋಗಿತ್ತು. ಅವರು ಪಕ್ಷಿಗಳ ಬೆನ್ನು ಹತ್ತಿ ತೆಗೆದಿರುವ ಛಾಯಾಚಿತ್ರಗಳು ಅತ್ಯುತ್ತಮ ಕನ್ನಡ ಗ್ರೀಟಿಂಗ್ಸ್ ಗಳಾಗಿ ಜನಮನಗಳನ್ನು ತಲುಪಿವೆ. ಈ ಗ್ರೀಟಿಂಗ್ ಗಳಲ್ಲಿ ತೇಜಸ್ವಿಯವರ ಅಕ್ಕಿ ಭಾವಚಿತ್ರಕ್ಕೆ ತಕ್ಕಂತೆ ಕುವೆಂಪು ಪದ್ಯದ ಸಾಲುಗಳಿವೆ. ಈ ಗ್ರೀಟಿಂಗ್ಗಳು ಕನ್ನಡದ ಅತ್ಯುತ್ತಮ ಶುಭಾಶಯ ಪತ್ರಗಳಾಗಿ ಮನಸ್ಸನ್ನು ಗೆಲ್ಲುತ್ತವೆ. ಹಕ್ಕಿಗಳನ್ನು ಅವರು ತಪಸ್ಸಿನಂತೆ ಗಮನಿಸುತ್ತಿದ್ದರು. ತೇಜಸ್ವಿಯವರಿಗೆ ಸಿತಾರ್ ಕಲಿಕೆಯು ನೆಚ್ಚಿನ ಹವ್ಯಾಸವಾಗಿತ್ತು ನೋಡಿ. ಮ್ಯೂಸಿಕಲ್ ಅವರಿಗೆ ಹವ್ಯಾಸ ಇತ್ತು ಸಿತಾರ್ ಬಗ್ಗೆ. ಹಾಸ್ಯ ಪ್ರಜ್ಞೆ ಆಸುವಕ್ಕಾಯಿತು, ಕಾಮಿಡಿನೂ ಸಹ ಮಾಡ್ತಿರು. ಅವರ ತಂದೆಯ ನೆನೆಯಿತು ಅವರು ಬರೆದಿರುವ ಅಣ್ಣನ ನೆನಪು ಎಂಬ ಪುಸ್ತಕದಲ್ಲಿ ಅವರು ಅದೆಷ್ಟೋ ವಿನೋದ ಪರರಾಗಿದ್ದರು. ವಿನೋದ ಅಂದ್ರೆ ಹಾಸ್ಯ ಪರರಾಗಿದ್ದರು ಎಂಬ ಸಂಗತಿ ತಿಳಿಯುತ್ತದೆ. ಅವರ ಆಪ್ತ ಮಿತ್ರರಾದ ಕಡಿದಾಳ್ ಶ್ಯಾಮಣ್ಣ ಅವರೊಡನೆ ಸೇರಿ ಅವರು ಕಳೆದ ರಸನಿಮಿಷಗಳು ಈ ಪುಸ್ತಕದಲ್ಲಿ ದಾಖಲಾಗಿ ಹೊಟ್ಟೆ ಉಣ್ಣಾಗುವಂತೆ ನಗಿಸುತ್ತದೆ. ತೇಜಸ್ವಿ ನೇರವಾಗಿ ಸರಳವಾಗಿ ಆಲೋಚಿಸುವಂತೆಯೂ ಎಲ್ಲರೂ ಓದಬಹುದಾದ ತುಂಬಾ ಸಾಮಾನ್ಯ ವಾಕ್ಯಗಳಲ್ಲೇ ಬರೆಯುತ್ತಿದ್ದರು. ಅದಕ್ಕೆ ಅವರು ಬರೆದದ್ದೆಲ್ಲ ಚೊಕ್ಕ ಚಿನ್ನದಂತೆ ಜೀವನಕ್ಕೆ ಬಹಳ ಉಪಯುಕ್ತವೆನಿಸುವ ಸಾಹಿತ್ಯವಾಗಿದೆ ನೋಡಿ ವೀಕ್ಷಕ ಬಂಧುಗಳೇ. ಈಗ ಮುಂದೆ ಬಂದಾಗ ತೇಜಸ್ವಿಯವರ ಸಾಹಿತ್ಯಿಕ ಸಾಧನೆಗಳ ಸ್ಥೂಲ ಪಟ್ಟಿನ ಈ ಕೆಳಗಂಡಂತೆ ಇದಾವೆ. ಸ್ವಲ್ಪ ಶಾರ್ಟ್ ಆಗಿದೆ ನೋಡಿ. ಮೊದಲು ಕಾದಂಬರಿಗಳು, ಅದರಲ್ಲಿ ಮೊದಲನೇದಾಗಿ ಒಂದು ಕಾರ್ವಾಲೋ. ಇದು 1980ರಲ್ಲಿ ಮುದ್ರಣ ಆಗುತ್ತೆ. ಕೇವಲ 12 ವರ್ಷಗಳಲ್ಲಿ 10 ಮುದ್ರಣಗಳನ್ನು ಕಂಡಿದೆ. ನಾನು ಸಹ ಇವದ ಕಾರ್ವಾಲೋನ ನಾನು ಸೆಕೆಂಡ್ PUC ಓದಿದ್ದೀನಿ. ಅಲ್ಲಿ ಇರುವಂತ ಮಂದಣ್ಣನ ಪಾತ್ರ ತುಂಬಾ ಚೆನ್ನಾಗಿದೆ. ಚಿಕ್ಕಮಗಳೂರಿನ ಮೂಡಿಗೆರೆ ಸಮೀಪದಲ್ಲಿರುವಂತಹ ಹಸಿನ ವಾತಾವರಣ, ಕಾಡಿನ ವಾತಾವರಣ, ಕಾಫಿ ತೋಟ ಎಲ್ಲ ತುಂಬಾ ರಮ್ಯವಾಗಿ ಪೂರ್ಣಚಂದ್ರ ತೇಜಸ್ವಿಯವರು ಚಿತ್ರಿಸಿದ್ದಾರೆ ಕಾರ್ವಾಲೋ ಕಾದಂಬರಿಯಲ್ಲಿ. 1980, 1982, 83, 84, 85, 86, 88, 1989, 1991, 1992 ಇಷ್ಟು ಮರುಮುದ್ರಣಗಳನ್ನು 10 ಮರುಮುದ್ರಣಗಳನ್ನು ಕಂಡಿದೆ ಈ ಕಾರ್ವಾಲೋ ಕಾದಂಬರಿ. ಇಂಗ್ಲಿಷ್, ಜಪಾನಿ, ಮಲಯಾಳಂ ಭಾಷೆಗಳಿಗೆ ಅನುವಾದವಾಗಿ ಪ್ರಕಟವಾಗಿರುವ ಇದು ತೇಜಸ್ವಿಯವರಿಗೆ ಹೆಚ್ಚು ಜನಪ್ರಿಯತೆ ತಂದುಕೊಟ್ಟಿತು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ವಿಶೇಷ ಬಹುಮಾನವನ್ನು ಪಡೆದಿದೆ. ಜೀವ ವಿಕಾಸದ ಅವಸ್ಥಾಂತರಗಳನ್ನು ಶೋಧಿಸುತ್ತಾ ವಿವಿಧ ಜೀವ ಸಂಕುಲಗಳ ವಿನಾಶ ಮತ್ತು ಅವುಗಳನ್ನು ಹಿಡಿಯಲೆತ್ನಿಸುವ ಮನುಷ್ಯನ ಸಫಲತೆಯನ್ನು ಇದು ಹೇಳುತ್ತದೆ. ಆರುವ ಓದಿ ಖ್ಯಾತದ ಸಂಕೇತ ಈ ಕಾದಂಬರಿಯಲ್ಲಿ ಮಕ್ಕಳಿಗೂ ಇಷ್ಟವಾಗುವ ಹಾಗೆ ಹೊಸತನವನ್ನು ಸೃಷ್ಟಿಸಿದೆ. ನಿಮ್ಮ ಸಂಗ್ರಹದಲ್ಲಿ ಇರಲೇಬೇಕಾದ ಪುಸ್ತಕವಿದು ಕಾರ್ವಾಲೋ ಕಾದಂಬರಿ. ಎರಡನೇದು ಚಿದಂಬರ ರಹಸ್ಯ 1994. ಇದು ತೇಜಸ್ವಿಯವರಿಗೆ ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು 1987, 1988ರಲ್ಲಿ ತಂದುಕೊಟ್ಟಂತ ಒಂದು ಕಾದಂಬರಿ. 1989ರ ಭಾರತೀಯ ಭಾಷಾ ಪ್ರಾದೇಶಿಕ ಪ್ರಶಸ್ತಿಯನ್ನು ಪಡೆದಿದೆ. 4 ಮುದ್ರಣಗಳನ್ನು ಕಂಡಿದೆ. ಮರಾಠಿ ಭಾಷೆಗೆ ಅನುವಾದವಾಗಿದೆ. ಮಕ್ಕಳೇ ಹಾಗೂ ಸಹೃದಯ ಬಂಧುಗಳೇ, ನೀವು ಓದಲೇಬೇಕಾದಂತ ಕಾದಂಬರಿ ಇದು. ಮಕ್ಕಳು ಸಹ ದೊಡ್ಡವರಾದ್ಮೇಲೆ ಈ ಕಾದಂಬರಿನ ಓದಿ, ತುಂಬಾ ಚೆನ್ನಾಗಿದೆ. ಚಿದಂಬರ ರಹಸ್ಯ. ಮೂರನೇದು ಜುಗಾರಿ ಕ್ರಾಸ್. ಇದು ಪ್ರಕಟವಾದ ಮೊದಲ ವರ್ಷವೇ ಮರುಮುದ್ರಣಕ್ಕೆ ಬೇಡಿಕೆ ಇಟ್ಟ ಕಾದಂಬರಿ. 250 ಪುಟಗಳಲ್ಲಿದ್ದರೂ ಇಲ್ಲಿ ಕಥಾನ ಕೇವಲ 24 ಗಂಟೆಗಳಲ್ಲಿ ನಡೆಯುವ ಅಂದರವಾಗಿದ್ದೆ.
ತೇಜಸ್ವಿಯವರ ಕಿರು ಕಾದಂಬರಿಗಳು ಸ್ವರೂಪ 1966 ಮತ್ತು ನಿಗೂಢ ಮನುಷ್ಯರು 1976. ಜೀವನ ಚರಿತ್ರೆ ಮತ್ತು ಆತ್ಮಚರಿತ್ರೆ ಅಣ್ಣನ ನೆನಪು 1996. ತೇಜಸ್ವಿ ತಮ್ಮ ತಂದೆ ಕುವೆಂಪು ಅವರನ್ನು ಕೇಂದ್ರವಾಗಿಟ್ಟುಕೊಂಡು ಬರೆದಿರುವ ನೆನಪುಗಳ ಸಂಗ್ರಹವಿದು. ಇದು ಏಕಕಾಲಕ್ಕೆ ಕುವೆಂಪು ಅವರ ಜೀವನ ಚರಿತ್ರೆಯೂ ತೇಜಸ್ವಿಯವರ ಆತ್ಮಚರಿತ್ರೆಯೂ ಆಗಿದೆ. ಈ ಪುಸ್ತಕದಲ್ಲಿನ ತೇಜಸ್ವಿಯವರ ನಿರೂಪಣಾ ಶೈಲಿ ಸರಳ, ವಿನೋದ, ಮಕ್ಕಳಿಗೂ ಅರ್ಥವಾಗುವ ಮುದ್ದು ಕನ್ನಡದಲ್ಲಿದೆ, ದೊಡ್ಡವರಿಗೂ ಅರ್ಥವಾಗುವಂತಹ ಸರಳ ಕನ್ನಡದಲ್ಲಿದೆ. ತೇಜಸ್ವಿಯವರ ಜೀವನವನ್ನು ಅರಿಯಲು ಈ ಪುಸ್ತಕ ನಿಮ್ಮ ಭಂಡಾರದಲ್ಲಿ ಇರಲೇಬೇಕು ಮಕ್ಕಳೇ ಹಾಗೂ ಸಹೃದಯ ಬಂಧುಗಳೇ, ವೀಕ್ಷಕರೇ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಒಂದು ಕಮೆಂಟ್ ಕೊಡಿ, ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಈ ಕನ್ನಡಿಗನ ಬೆಳೆಯೋಕ್ಕೆ ಯೂಟ್ಯೂಬಲ್ಲಿ ಅವಕಾಶ ಮಾಡಿಕೊಡಿ ವೀಕ್ಷಕ ಬಂಧುಗಳೇ. ಕಥಾ ಸಂಕಲನಗಳು. ಒಂದು, ಹುಲಿಯೂರಿನ ಸರಹದ್ದು 1962ರಲ್ಲಿ ಪ್ರಕಟ ಆಗುತ್ತೆ. ಇದು ತೇಜಸ್ವಿಯವರ ಮೊದಲ ಕಥಾ ಸಂಕಲನ. ಲಿಂಗಬಂಧ, ಪಂಚ್ರೊಳ್ಳಿ, ಪಿಶಾಚಿಯ ಸವಾಲು, ಗುಡುಗು ಹೇಳಿದ್ದೇನು, ಊರ್ವಶಿ, ಹುಲಿಯೂರಿನ ಸರಹದ್ದು, ಗಾಂಧೀಜಿಯ ದೆಸೆಯಿಂದ ಎಂಬ 6 ಕಥೆಗಳು ಇಲ್ಲಿದೆ. ಎರಡನೇದು, ಅಬಚೂರಿನ ಪೋಸ್ಟ್ ಆಫೀಸು 1973ರಲ್ಲಿ ಬಿಡುಗಡೆಯಾಗುತ್ತೆ. ಈ ಸಂಕಲನದಲ್ಲಿರುವ ಅಬಚೂರಿನ ಪೋಸ್ಟ್ ಆಫೀಸ್ ಕತೆ ಚಲನಚಿತ್ರವಾಗಿ ರಾಷ್ಟ್ರೀಯ ಪ್ರಶಸ್ತಿ ಅಂದ್ರೆ 1973ರಲ್ಲಿ ಪಡೆದಿದೆ. ಈ ಸಂಕಲನದ ಕತೆ ಕುಬಿ ಮತ್ತು ಇಯಾಲ ಚಲನಚಿತ್ರವಾಗಿ ರಾಜ್ಯ ಮತ್ತು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಿದೆ. ಈ ಕಥಾ ಸಂಕಲನ ಮರಾಠಿ, ಹಿಂದಿ, ಮಲಯಾಳಂ ಮತ್ತು ಇಂಗ್ಲಿಷ್ ಭಾಷೆಗಳಿಗೂ ಅನುವಾದವಾಗಿದೆ. ಮೂರನೇದು ಬಂದಾಗ ಕಿರಗೂರಿನ ಗಯ್ಯಾಳಿಗಳು. ಇದು ಕೃಷ್ಣೇಗೌಡನ ಆನೆ, ಮಾಯಾಮೃಗ, ರಹಸ್ಯ ವಿಶ್ವ ಎಂಬ 4 ಕಥೆಗಳ ಸಂಗ್ರಹ. ನೋಡಿ, ಕೃಷ್ಣೇಗೌಡನ ಆನೆ ಕರ್ನಾಟಕ ಸರ್ಕಾರದ 2ನೇ ದ್ವಿತೀಯ PUC ಓದುತ್ತಿರುವಂತ ಈ ಮಕ್ಕಳಿಗೂ ಸಹ ಇದು ಕೃಷ್ಣೇಗೌಡನ ಆನೆ ಅನ್ನೋದು ಒಂದು ಪಠ್ಯವಾಗಿ ಇದೆ. ಮಾಯಾಮೃಗ, ರಹಸ್ಯ ವಿಶ್ವ ಎಂಬ 4 ಕಥೆಗಳ ಸಂಗ್ರಹವಿದು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಶ್ರೇಷ್ಠ ಸೃಜನಶೀಲ ಕೃತಿ ಪ್ರಶಸ್ತಿ 1992 ಇದು ಪಡೆದಿದೆ. ಮಾಯಾಮೃಗ ಈ ಅವಧಿಯಲ್ಲಿ ಪ್ರಕಟವಾದ ರಾಷ್ಟ್ರದ ಅತ್ಯುತ್ತಮ ಕಥೆಗಳಲ್ಲಿ ಒಂದೆಂದು ದೆಹಲಿಯ ಕಥಾ ಪ್ರಶಸ್ತಿ ಪಡೆದಿದೆ. ಕೃಷ್ಣೇಗೌಡನ ಆನೆ ಇಂಗ್ಲಿಷ್, ಹಿಂದಿ ಭಾಷೆಗಳಿಗೂ ಅನುವಾದಿಸಲ್ಪಟ್ಟಿದೆ, ಅಂದ್ರೆ ಟ್ರಾನ್ಸ್ಲೇಟ್ ಮಾಡಲಾಗಿದೆ. ಪರಿಸರ ಮತ್ತು ವೈಜ್ಞಾನಿಕ ಕಥಾ ಸಂಕಲನಗಳು. ಒಂದು, ಪರಿಸರದ ಕತೆ 1991. ಇದೊಂದು ಹೊಸ ರೀತಿಯ ಬರವಣಿಗೆ. ನಮ್ಮನ್ನು ವಿಶ್ವದ ಪರಿಸರದ ಪ್ರಾಣಿ, ಪಕ್ಷಿ, ಕೀಟ, ಸಸ್ಯಗಳೊಡನೆ ನವಿರಾಗಿ ಬಂಧಿಸುವಂತ ವಿಶಿಷ್ಟ ಮಾದರಿ ಆಪ್ತ ಕತೆ. ಕಿವಿಯೊಡನೆ ಒಂದು ದಿನ, ಮಸ್ತಿ ಮತ್ತು ಬೈರ, ಸಂಸ್ಥಿತ ಮತ್ತು ಅಕ್ಕಿಮರಿ, ಎಂಟನ ಪುಂಗಿ, ಕುಕ್ಕೂಟ ಪಿಶಾಚ, ಮೂಲಿಕೆ ಬಳ್ಳಿಯ ಸುತ್ತ ಮುಂತಾದ ಪರಿಸರವನ್ನು ಕುರಿತ 4 ಬರಹಗಳಿವೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿದೆ. ಮಕ್ಕಳೇ, ವೀಕ್ಷಕ ಬಂಧುಗಳೇ, ನೀವು ಓದಲೇಬೇಕಾದ ಪುಸ್ತಕವಿದು. ಯಾವ್ದಪ್ಪ ಅಂದ್ರೆ ಪರಿಸರದ ಕಥೆ. ಎರಡನೇದು ಏರೋಪ್ಲೇನ್, ಚಿಟ್ಟೆ ಮತ್ತು ಇತರ ಕಥೆಗಳು 1993. ಇದು 17 ಕಥೆಗಳ ಸಂಗ್ರಹ. ಒಂಟೆ, ಹುಳು, ಏರೋಪ್ಲೇನ್, ಚಿಟ್ಟೆ, ಬಾವಲಿಗಳ ಅತೀಂದ್ರಿಯ ವಿಸ್ಮಯ, ಸರ್ವದೃಷ್ಟಿ, ಚೀಂಕ್ರ, ಮೇಸ್ಟ್ರಿ ಮತ್ತು ಅರಿಸ್ಟಾಟಿಲ್, ಹಾವು ಮೀನಿನ ಪ್ರಚಂಡಯಾನ, ಅಕ್ಕಮ್ಮ ಹೇಳಿದ ಕತೆ, ಅಲ್ಲಿಯ ಪ್ರಾಣ ಬಾಲದಲ್ಲಿ, ನಾವು ಕೊಂದ ಪಕ್ಷಿ, ಈ ಮುಂತಾದ ಕಥೆಗಳಲ್ಲಿ ಇಲ್ಲಿ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಬರೆಯಲ್ಪಟ್ಟಿದೆ. ಹೇಳುವವರು ಸಾಹಿತಿಯಾದ್ದರಿಂದ ಸಹಜವೆನ್ನುವಂತೆ ಕಲಾತ್ಮಕತೆಯನ್ನು ಪಡೆದುಕೊಂಡಿದೆ ಈ ಏರೋಪ್ಲೇನ್, ಚಿಟ್ಟೆ ಮತ್ತು ಇತರ ಕಥೆಗಳು. ಹಾಗೆ ಮುಂದೆ ಬಂದಾಗ ಮೂರನೇ ಕಾಡಿನ ಕಥೆಗಳು. ಅದು 4 ಪಾರ್ಟ್ ಇದೆ. ಭಾಗ 1 1994. ನೋಡಿ, ಇದು ಸಾಹಸಗಳ ಸರಮಾಲೆ ಕತೆ. ಇದು ಕೆನೆತ್ ಆಂಡರ್ಸನ್ ಅನುಭವಗಳ ಸಂಗ್ರಹ ರೂಪಾಂತರದ ಮೊದಲನೇ ಭಾಗ. ಬೆಳ್ಳಂದೂರಿನ ನರಭಕ್ಷಕ, ಶೇರ್ ಖಾನ್, ವೈನಾಡಿನ ನರಭಕ್ಷಕ ಎಂಬ ಶೀರ್ಷಿಕೆಗಳ ಅಡಿ ಒಟ್ಟು 10 ಕಥೆಗಳಿವೆ. ಮೂಲ ಲೇಖಕ ಆಂಡರ್ಸನ್ ಮತ್ತು ಅನುವಾದಕ ತೇಜಸ್ವಿಯವರ ಅನುಭವಗಳು ಇಲ್ಲಿ ಸಾಹಸ ಕಥೆಗಳಾಗಿ ಮೈದಾಳಿವೆ. 4ನೇದು ಬಂದಾಗ ಕಾಡಿನ ಕಥೆಗಳ ಭಾಗ 2. ನೋಡಿ ಇಲ್ಲಿ, ಇದು 1993ರಲ್ಲಿ ಬಂದಿದೆ ಅಂತ ಪ್ರಿಂಟ್ ಅಲ್ಲಿ ತಪ್ಪಾಗಿದೆ, 94 ಅಂತ ಓದ್ಕೊಳ್ಳಿ. ಇದು ಕೆನೆತ್ ಆಂಡರ್ಸನ್ ಅನುಭವಗಳ ಸಂಗ್ರಹ ರೂಪಾಂತರದ 2ನೇ ಭಾಗ.
ಪೆದ್ದೆ ಚೆರುವಿನ ರಾಕ್ಷಸ, ತಾಳವಾಡಿನ ಮೂಕ ರಾಕ್ಷಸ, ಲಕ್ವಳಿ ಹೆಬ್ಬುಲಿ ಎಂಬ 3 ಶೀರ್ಷಿಕೆಗಳಡಿ ಇಲ್ಲಿ 9 ಕಥೆಗಳಿವೆ. ಈ ಕೃತಿಗೆ 1994ರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. 5ನೇದು ಕಾಡಿನ ಕಥೆಗಳು ಭಾಗ 3. ಇದು ಕೆನೆತ್ ಅಂಡರ್ಸನ್ ಅನುಭವಗಳ ಸಂಗ್ರಹ, ರೂಪಾಂತರದ 3ನೆಯ ಭಾಗ. ದಿಗುವ ಮೆಟ್ಟದ ಕೊಲೆಗಡುಕ, ಮಂಚಿಹಳ್ಳಿಯ ಮುಗ್ಧರು, ಭಯಾನಕ, ಮಮ್ಮಟಿ ವಾಯನ್, ಜಾಲಹಳ್ಳಿಯ ಕುರ್ಕ ಎಂಬ ಶೀರ್ಷಿಕೆಗಳಡಿ ಇಲ್ಲಿ ಒಟ್ಟು 9 ಕಥೆಗಳಿವೆ. 6ನೇದು ಕಾಡಿನ ಕಥೆಗಳು ಭಾಗ 4ನೇದಾಗುತ್ತೆ. ಇಲ್ಲಿ ರುದ್ರ ಪ್ರಯಾಗದ ಭಯಾನಕ ನರಭಕ್ಷಕ. ಇದು ಖ್ಯಾತ ಇಂಗ್ಲಿಷ್ ಬೇಟೆಗಾರ ಜಿಮ್ ಕಾರ್ಬೆಟ್ನ ಮ್ಯಾನ್ ಈಟಿಂಗ್ ಲೇಪರ್ಡ್ ಆಫ್ ರುದ್ರಪ್ರಯಾಗ್ ಪುಸ್ತಕದ ರೂಪಾಂತರ. ಜಿಮ್ ಕಾರ್ಬೆಟ್ನ ಅನುಭವಗಳನ್ನು ತೇಜಸ್ವಿಲಿ ಅಷ್ಟೇ ಸಹಜವಾಗಿ ಜೀವಂತವಾಗಿ ಕನ್ನಡಕ್ಕೆ ತಂದಿದ್ದಾರೆ. 7ನೇದು ಬಂದಾಗ ಕಿರಿಯರಿಗಾಗಿ ಪರಿಸರ. ಇದು ತೇಜಸ್ವಿ, ನಾಗೇಶ್ ಹೆಗಡೆ ಮತ್ತು ಟಿ.ಎಸ್. ವಿವೇಕಾನಂದ್ ಈ 3 ಸೇರಿ ಮಕ್ಕಳಿಗಾಗಿ ರಚಿಸಿರುವಂತಹ ಪುಸ್ತಕ. ಪರಿಸರದ ಬಗೆಗಿನ ತಿಳುವಳಿಕೆಯನ್ನು ಸರಳವಾದ ಭಾಷೆಯಲ್ಲಿ ಕೊಡುವ ಉದ್ದೇಶ ಹೊಂದಿದೆ. ತೇಜಸ್ವಿ ಕೃತಿಯಲ್ಲಿ ಪರಿಸರದ ಅನೇಕ ವಿಚಾರಗಳ ಬಗ್ಗೆ ಮಾತನಾಡುತ್ತಾರೆ. ನೆಕ್ಸ್ಟ್ ಬಂದಾಗ ಕಾವ್ಯ. ಸೋಮುವಿನ ಸ್ವಗತ ಲಹರಿ 1962. ಇದು ತೇಜಸ್ವಿಯವರ ಏಕೈಕ ಕವನ ಸಂಕಲನ. 1962ರಲ್ಲಿ ಪ್ರಕಟವಾಯಿತು. ಇನ್ನೊಂದು ವಿಶೇಷ ಸಂಗತಿ ಎಂದರೆ ತೇಜಸ್ವಿಯವರು ಆರಂಭದಲ್ಲಿ ನಳಿನಿ ದೇಶಪಾಂಡೆ ಎಂಬ ಕಾವ್ಯನಾಮದಿಂದ ಕವನ ಬರೆಯುತ್ತಿದ್ದರು. ನೋಡಿ, ಇದು ಬಹಳ ಮುಖ್ಯವಾದ ಅಂಶ. ತೇಜಸ್ವಿಯವರು ಅವರ ಪ್ರಥಮವಾದದಲ್ಲಿ ಆರಂಭದಲ್ಲಿ ನಳಿನಿ ದೇಶಪಾಂಡೆ ಎಂಬ ಕಾವ್ಯನಾಮದಿಂದ ಕವನ ಬರೆಯುತ್ತಿದ್ರು. ಆದ್ರೆ ಇವರ ಅಪ್ಪರಾದ ಕುವೆಂಪುರವರು ಕಿಶೋರವಾಣಿ ಕಿಶೋರಚಂದ್ರ ಅಂತ ಆರಂಭದಲ್ಲಿ ಕಾವ್ಯನಾಮದಲ್ಲಿ ಸಾಹಿತ್ಯ ರಚನೆ ಮಾಡ್ತಿದ್ರು. ಕೊನೆಗೆ ಕುವೆಂಪು ಅಂತ ಕಾವ್ಯನಾಮನ ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪನವರು ಇಟ್ಕೊಂಡ್ರು. ನಾಟಕ ಯಮಳ ಪ್ರಶ್ನೆ 1964. ಇದೊಂದು ಅಸಂಗತ ನಾಟಕ. ಇದು ಮಾರ್ಗ ಮಧ್ಯೆ ಕೆಟ್ಟು ನಿಂತ ಮೋಟಾರ್ ಬೈಕು ಮತ್ತು ತರುಣರಿಬ್ಬರ ಸಂವಾದದ ಸುತ್ತ ಸಾಗುವ ನಾಟಕ. ವೈಚಾರಿಕ ಬರಹಗಳು. ವ್ಯಕ್ತಿ ವಿಶಿಷ್ಟ ಸಿದ್ಧಾಂತ 1964 ಇದನ್ನು ಬರೆದಿದ್ದಾರೆ. ಇದು ಲಹರಿ ಬುದ್ಧಿ ಪ್ರಚಾರ ಯೋಜನೆಯಡಿ ಪ್ರಕಟವಾದ ವೈಚಾರಿಕ ಕೃತಿ. ಓದುಗರನ್ನು ಆಲೋಚನಾ ಪರರನ್ನಾಗಿ ರೂಪಿಸುತ್ತಾ ಚಿಂತನೆಗೆ ಒಡ್ಡುತ್ತದೆ. ನೆಕ್ಸ್ಟ್ ಬಂದಾಗ ಕೃಷಿ ಚಿಂತನೆ. ಸಹಜ ಕೃಷಿ. ಇದು ಸಹಜ ಕೃಷಿ ತಜ್ಞ ಫುಕುಓಕಾನನ್ನು ಪರಿಚಯಿಸುವ ಪುಸ್ತಕ. ಫುಕುಓಕಾ ಜಪಾನಿನವನು. ತನ್ನ ಜೀವನದ ಉದ್ದಕ್ಕೂ ಕೃಷಿಯಲ್ಲಿ ಅನೇಕ ಪ್ರಯೋಗಗಳನ್ನು ನಡೆಸಿದವನು. ತನ್ನ ಸಹಜ ಬೇಸಾಯ ಪದ್ಧತಿಗಿಂತ 4 ಮೂಲ ತತ್ವಗಳನ್ನು ಮಂಡಿಸಿದ. ನೆಲವನ್ನು ಉಳದೆ ಬೀಜವನ್ನು ಬಿತ್ತಬೇಕು, ಯಾವುದೇ ರಾಸಾಯನಿಕ ಗೊಬ್ಬರ ಬಳಸಬಾರದು, ಕಳೆ ಕೀಳಬಾರದು, ಕ್ರಿಮಿನಾಶಕಗಳ ಸಿಂಪಡಣೆಯನ್ನು ನಿಲ್ಲಿಸಬೇಕು ಎಂದ. ಆತನ ವಿಚಾರಗಳ ಮೂಲಕ ತೇಜಸ್ವಿ ಇಲ್ಲಿ ಕನ್ನಡಿಗರಿಗೆ ಸಹಜ ಕೃಷಿ ಪದ್ಧತಿಯನ್ನ ಪರಿಚಯಿಸಿದ್ದಾರೆ, ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಕೃಷಿ ಪದ್ಧತಿಯನ್ನು. ನೋಡಿ ವೀಕ್ಷಕ ಬಂಧುಗಳು, ಸಹಜ ಕೃಷಿ ಇಲ್ಲಿವರೆಗೆ 7 ಮುದ್ರಣಗಳನ್ನ ಕಂಡಿದೆ ಈ ಪುಸ್ತಕ. ನೆಕ್ಸ್ಟ್ ಬಂದಾಗ ಮುಂದಿನದು ಪ್ರವಾಸ ಕಥನ. ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈಲ್ 1990. ಇದು ತೇಜಸ್ವಿ ಅವರ ಪ್ರವಾಸ ಕಥನ. 1991ರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿದೆ. 3 ವರ್ಷಗಳಲ್ಲಿ 3 ಮುದ್ರಣಗಳನ್ನು ಕಂಡಿದ್ದು 1990, 91, 1993ರಲ್ಲಿ. ಗುಲ್ಬರ್ಗ ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಗಳ ಪದವಿ ತರಗತಿಗಳಿಗೆ ಪಠ್ಯವೂ ಸಹ ಆಗಿತ್ತು. ನೆಕ್ಸ್ಟ್ ಬಂದಾಗ ಅನುವಾದ. ಟ್ರಾನ್ಸ್ಲೇಟ್ ಏನ್ ಮಾಡಿದ್ದಾರೆ ತೇಜಸ್ವಿ ತಿಳ್ಕೊಳ್ಳೋಣ. ಲೋಹಿಯ ತೇಜಸ್ವಿಯವರ ರೈತ ಸಂಘದ ಅಧ್ಯಕ್ಷ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರೊಡನೆ ಕನ್ನಡಕ್ಕೆ ತಂದ ಅನುವಾದ ಗ್ರಂಥವಿದೆ. ಇಲ್ಲಿ ನಮ್ಮ ದೇಶದ ಶ್ರೇಷ್ಠ ರಾಜಕಾರಣಿ ಚಿಂತಕ ರಾಮ ಮನೋಹರ ಲೋಹಿಯ ಅವರ ಕೆಲವು ಆಯ್ದ ಬರಹಗಳಿವೆ. ಇದಕ್ಕೆ ಕುವೆಂಪು ಅವರ ಮುನ್ನುಡಿ ಇದೆ. ನೆಕ್ಸ್ಟ್ ಬಂದಾಗ ಸಂಶೋಧನೆ ಮತ್ತು ವೈಚಾರಿಕ ಬರವಣಿಗೆ. ಒಂದೇದು ಫ್ಲೈಯಿಂಗ್ ಸಾಸರ್ಸ್ ಭಾಗ 1 1993. ಇದು ಆರುವ ತಟ್ಟೆಗಳ ರೋಚಕ ಸುದ್ದಿಗಳನ್ನು ವಿಶ್ಲೇಷಣಾತ್ಮಕವಾಗಿ ಹೇಳುವ ವೈಜ್ಞಾನಿಕ ಬರವಣಿಗೆ. ಖಗೋಳಶಾಸ್ತ್ರಜ್ಞರ ಅನ್ವೇಷಣೆಗಳು ಮತ್ತು ದಾಖಲೆಗಳ ಜೊತೆಯಲ್ಲೇ ಕಾಲ್ಪನಿಕ ಜಗತ್ತಿನ ಊಹೆಗಳಲ್ಲಿ ಫ್ಲೈಯಿಂಗ್ ಸಾಸರ್ಗಳು ಎಬ್ಬಿಸಿರುವ ಕುತೂಹಲಗಳನ್ನು ಚಿತ್ರಗಳ ಸಮೇತ ನಮ್ಮ ಮುಂದಿಡುತ್ತದೆ. 7ನೇದು ಬಂದಾಗ ಫ್ಲೈಯಿಂಗ್ ಸಾಸರ್ ಭಾಗ 2 1993. ಇದು ಫ್ಲೈಯಿಂಗ್ ಸಾಸರ್ನ 2ನೇ ಭಾಗ.
ಇಟಲಿಯ ಹೊರಲೋಕದ ಜೀವಿಗಳು ಜಗತ್ತಿನ ನಾನಾ ಕಡೆಗಳಲ್ಲಿ ಆಕಾಶಲೋಕದ ಕುಬ್ಜರು ಪರಲೋಕದ ಪ್ರೇಯಸಿಯೊಂದಿಗೆ ವಿಲ್ಲಾಸ್ ಬೋಸನ ಹನಿಮೂನ್ ಕಳೆದು ಹೋದ ಕಾಲ ಆಡಮ್ಸ್ಕಿ ಮತ್ತು ಗಗನಯಾತ್ರಿ ಹೀಗೆ ಖಚಿತವಲ್ಲದ ಆದರೆ ನಂಬಬೇಕಾದ ಅದ್ಭುತ ಜಗತ್ತನ್ನು ಅವುಗಳ ಬಗೆಗೆ ನಡೆದ ಸಂಶೋಧನೆ ಚರ್ಚೆ ವಿವಾದಗಳೊಂದಿಗೆ ನಿರೂಪಿಸುತ್ತದೆ. ಮೂರನೇದು ಮಿಸ್ಸಿಂಗ್ ಲಿಂಕ್ 1991. ಇದು ಮಾನವ ಶಾಸ್ತ್ರವನ್ನು ವಸ್ತುವಾಗುಳ್ಳ ಕೃತಿ. ಮಾನವ ವಿಕಾಸದ ವಿವಿಧ ಹೆಜ್ಜೆಗಳನ್ನು ಪತ್ತೇದಾರಿ ಕಾದಂಬರಿಯಾಗಿ ಗುರುತಿಸುವ ಈ ಮಿಸ್ಸಿಂಗ್ ಲಿಂಕ್ ಹೆಸರು ಹೇಳುವಂತೆ ವಿಕಾಸದ ಸರಪಳಿಯ ಕಳೆದು ಹೋದ ಕೊಂಡಿಗಳ ಹುಡುಕಾಟ. ಈ ನಿಟ್ಟಿನಲ್ಲಿ ಕ್ಯಾಂಬೆಲ್, ಬರ್ನಾರ್ಡ್, ಚಾರ್ಲ್ಸ್ ಡಾರ್ವಿನ್, ಲೂಯಿಸ್ ಲೇಕಿ, ಗೂಡಾಲ್, ಜೇನ್ರಂತ ವಿಜ್ಞಾನಿಗಳನ್ನು ಬಳಸಿಕೊಂಡಿದೆ. 1994ರಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಶಿವರಾಮ್ ಕಾರಂತ್ ಪ್ರಶಸ್ತಿ ಪಡೆದುಕೊಂಡಿದೆ ಈ ಕೃತಿ ಮಿಸ್ಸಿಂಗ್ ಲಿಂಕ್. ನೆಕ್ಸ್ಟ್ ಬಂದಾಗ ವಿಸ್ಮಯ, ಪರಿಸರದ ವಿಶ್ವರೂಪ ಮೂಲಿಕೆ. ಹೆಸರೇ ಸೂಚಿಸುವಂತೆ ಇದು ವಿಸ್ಮಯದ ಬಾಗಿಲು ತೆರೆಯುವ ವಿಶ್ವರೂಪ. ಈ ಮಾಲಿಕೆಯಲ್ಲಿ 3 ಭಾಗಗಳಿವೆ. ವಿಸ್ಮಯ ಭಾಗ 1 1993, ವಿಸ್ಮಯ ಭಾಗ 2 1993, ವಿಸ್ಮಯ ಭಾಗ 3 1994. ಈ 3 ಭಾಗಗಳನ್ನು ತೇಜಸ್ವಿಯವರು ಪ್ರದೀಪ ಕೆಂಜಿಗೆಯವರೊಂದಿಗೆ ಸೇರಿ ರಚಿಸಿದ್ದಾರೆ. ಪರಿಸರ ವಿಜ್ಞಾನದ ಅಮೂರ್ತ ಕಲ್ಪನೆಗಳನ್ನು ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥವಾಗುವಂತೆ ಹೇಳಿದ್ದಾರೆ. ಮುಂದೆ ಬಂದಾಗ ಪರಿಸರ ಮತ್ತು ಜೀವ ವಿಜ್ಞಾನ ಬಗ್ಗೆ ಪೂರ್ಣಚಂದ್ರ ತೇಜಸ್ವಿ ಏನ್ ಬರೆದಿದ್ದಾರೆ ತಿಳ್ಕೊಳ್ಳೋಣ. ಒಂದನೇದು ದಕ್ಷಿಣ ಭಾರತ ಹಕ್ಕಿಗಳು 1993. ಇದು ಕೃಷಿ ವಿದ್ಯಾಲಯದ ಚಕ್ರವರ್ತಿ ಅವರೊಡನೆ ಸೇರಿ ರಚಿಸಿರುವ ಪುಸ್ತಕ. ಪಕ್ಷಿ ವೀಕ್ಷಕರ ಕೈಪಿಡಿ ಅನಿಸಿದೆ, ಅದು ದಕ್ಷಿಣ ಭಾರತದ ಹಕ್ಕಿಗಳು. ಎರಡನೇದು ಮಿಂಚುಳ್ಳಿ 1994. ಕನ್ನಡ ನಾಡಿನ ಹಕ್ಕಿಗಳು ಭಾಗ 2ರಲ್ಲಿದೆ. ಇದು ಕನ್ನಡ ನಾಡಿನ ಹಕ್ಕಿಗಳ ಮಾಲಿಕೆಯ ಮೊದಲನೇ ಭಾಗ. ವರ್ಣಚಿತ್ರಗಳೊಂದಿಗೆ ಹಕ್ಕಿಗಳ ವಿವರಗಳನ್ನು ದಾಖಲಿಸುತ್ತಾ ಅವುಗಳ ಬಗೆಗೆ ನಮ್ಮನ್ನು ಆಸಕ್ತರಾಗುವಂತೆಯೂ ಮಾಡುತ್ತದೆ. ಮೂರನೇದು ಹೆಜ್ಜೆ ಮೂಡದ ಹಾದಿ 1996. ಇದು ಕನ್ನಡ ನಾಡಿನ ಹಕ್ಕಿಗಳ ಮಾಲಿಕೆಯಲ್ಲಿ 2ನೇ ಭಾಗ. ಕನ್ನಡ ನಾಡಿನ ಹಕ್ಕಿಗಳ ಜೊತೆಗೆ ಅದನ್ನು ಹೋಲುವ ಇತರ ನಾಡು ದೇಶ ಪಕ್ಷಿಗಳ ಪರಿಚಯವೂ ಇಲ್ಲಿದೆ. 4ನೇದು ಹಕ್ಕಿ ಪುಕ್ಕ 1997. ಇದು 191 ಪುಟಗಳ 191 ಪಕ್ಷಿಗಳ ಪರಿಚಯ ಮಾಡಿಕೊಳ್ಳುವ ಪುಸ್ತಕ. ಈ ಪ್ರತಿ ಪುಟದಲ್ಲಿಯೂ ಒಂದು ಹಕ್ಕಿಯ ವರ್ಣಚಿತ್ರ, ಅದರ ಗಾತ್ರ, ರೂಪ, ಸ್ವಭಾವ, ತೆಗೆದುಕೊಳ್ಳುವ ಆಹಾರ, ಗೂಡು ಕಟ್ಟುವ ರೀತಿ, ಸಂತಾನೋತ್ಪತ್ತಿ, ವಲಸೆ, ವಾಸಿಸುವ ಪ್ರಾದೇಶಿಕ ನಕ್ಷೆ ಈ ಮೊದಲಾದ ಸಂಕ್ಷಿಪ್ತ ವಿವರಗಳಿವೆ. ಇಂಗ್ಲಿಷ್ನಲ್ಲಿ ಸಲೀಂ ಅಲಿಯವರ ದಿ ಬುಕ್ ಆಫ್ ಇಂಡಿಯನ್ ಬರ್ಡ್ಸ್ ಇದ್ದರೂ ಕನ್ನಡದ ಮಟ್ಟಿಗೆ ಈ ಬಗೆಯ ಪುಸ್ತಕ ಇದೊಂದೇ. ನೆಕ್ಸ್ಟ್ ಬಂದಾಗ ಮಿಲೇನಿಯಂ ಸರಣಿದು ಕೊನೆಯದು ಪೂರ್ಣಚಂದ್ರ ತೇಜಸ್ವಿ ಬದುಕು ಬರಹದಲ್ಲಿ. ಆ ನಂತರ 1999ರಲ್ಲಿ ಮಿಲೇನಿಯಂ ಸರಣಿ ವಿಶಿಷ್ಟ ರೀತಿಯ ಪುಸ್ತಕಗಳನ್ನು ಪೂರ್ಣಚಂದ್ರ ತೇಜಸ್ವಿ ಅವರು ರಚಿಸಿದರು. ಆ ಪುಸ್ತಕಗಳ ಪಟ್ಟಿ ಹೀಗಿದೆ: ಹುಡುಕಾಟ, ಜೀವನ ಸಂಗ್ರಾಮ, ಪೆಸಿಫಿಕ್ ದ್ವೀಪಗಳು, ಚಂದ್ರನ ಚೂರು, ನೆರೆಹೊರೆಯ ಗೆಳೆಯರು, ಮಹಾಯುದ್ಧ 1, ಮಹಾಯುದ್ಧ 2, ಮಹಾಯುದ್ಧ 3, ದೇಶ ವಿದೇಶ 1, ದೇಶ ವಿದೇಶ 2, ದೇಶ ವಿದೇಶ 3, ದೇಶ ವಿದೇಶ 4, ಪಲಾಯನ. ತೇಜಸ್ವಿಯವರನ್ನು ಬಹುವಾಗಿ ಕಲಕಿದ, ಬಹುದಿನಗಳವರೆಗೆ ಕಾಡಿದ ಮಹಾಪಲಾಯನದ 2 ಕೃತಿಗಳೆಂದರೆ ಪೋಲಿಷ್ ಲೇಖಕ ಸ್ಲಾವೋಮಿರ್ ರಾವಿಸ್ ಬರೆದ ದಿ ಲಾಂಗ್ ವಾಕ್ ಮತ್ತು ಫ್ರೆಂಚ್ ಲೇಖಕ ಏನ್ರಿ ಚಾರ್ಯರೆ ಬರೆದ ಪ್ಯಾಪಿಲಾನ್ ಕೃತಿಗಳು. ಈ ಕೃತಿಗಳ ಸಂಗ್ರಹ ಅನುವಾದವೇ ಮಹಾಪಲಾಯನ ಮತ್ತು ಪ್ಯಾಪಿಲಾನ್ ಕೃತಿಗಳು. ಸಾಹಸಮಯ ಸತ್ಯ ಕಥೆಗಳು. ಮುದ್ದು ಮಕ್ಕಳೇ, ಸಹೃದಯರೇ, ಬಂಧುಗಳೇ, ನಿಮ್ಮ ಕುತೂಹಲವನ್ನು ಹೊಸದಾಗಿಸುವಂತ ಪ್ಯಾಪಿಲಾನ್ ಕೃತಿಯಲ್ಲಿನ ಈ ಮುನ್ನುಡಿ ಸಾಲುಗಳನ್ನ ನೋಡಿ ನೀವು ಲಿಸನ್ ಮಾಡಿ. ಇಲ್ಲಿಗೆ ಇದು ಮುನ್ನುಡಿಯನ್ನು ಹೇಳ್ತಾ ಇದ್ದೀನಿ, ಆಮೇಲೆ ಈ ವಿಡಿಯೋನ ಮುಗಿಸ್ತೀನಿ. ಸುತ್ತ ವಿಶಾಲ ಸಾಗರದಿಂದ ಸುತ್ತುವರಿದಿದ್ದ ಈ ದ್ವೀಪಗಳಿಂದ ಪ್ಯಾಪಿಲಾನ್ನ 13 ವರ್ಷಗಳ ನಿರಂತರ ಹೋರಾಟ ಆರಂಭವಾಗುತ್ತದೆ. ಸೆರೆಯಿಂದ ತಪ್ಪಿಸಿಕೊಂಡು ಪಲಾಯನ ಮಾಡುವುದೊಂದೇ ಮೂಲಮಂತ್ರವಾಗಿದ್ದ ಪ್ಯಾಪಿಲಾನ್ ಅನೇಕ ಬಾರಿ ಮೈ ನವಿರೇಳಿಸುವಂತೆ ಸಾಹಸ ಮಾಡಿ ಪಲಾಯನ ಮಾಡುತ್ತಾನೆ. ಶಾರ್ಕುಗಳಿಂದ ಕಿಕ್ಕಿರಿದ ಕೆರೆಬಿಯನ್ ಸಮುದ್ರದಲ್ಲಿ ತೇಲುವ ತೆಂಗಿನಕಾಯಿ ಮೂಟಿಯನ್ನು ಸಹ ತೆಪ್ಪದಂತೆ ಉಪಯೋಗಿಸಿ ಪರಾರಿಯಾಗಲು ಪ್ರಯತ್ನಿಸುತ್ತಾನೆ. ಏನೇನು ಮಾಡಿದರೂ
ತಪ್ಪಿಸಿಕೊಂಡು ಸ್ವಾತಂತ್ರ್ಯದೆಡೆಗೆ ಪಲಾಯನ ಮಾಡುವ ಹಂಬಲವನ್ನು ತೊರೆಯಲು ಪ್ಯಾಪಿಲಾನ್ಗೆ ಕಷ್ಟವಾಗುವುದೇ ಇಲ್ಲ. ತೇಜಸ್ವಿಯವರು ಇತ್ತೀಚಿನ ಕೊನೆಯ ಕೃತಿ ಮಾಯಾಲೋಕ. ಇದರ ಮೊದಲ ಭಾಗ ಪ್ರಕಟವಾಗಿ ಇನ್ನು 10 ಭಾಗದ ಮಾಯಾಲೋಕಗಳನ್ನು ಸೃಷ್ಟಿಸಬೇಕೆಂಬ ಕನಸು ತೇಜಸ್ವಿಯವರ ಆಗಿತ್ತು. ಆದರೆ ತೀವ್ರ ಹೃದಯಾಘಾತದ ತೊಂದರೆಗೊಳಗಾದ ಅವರು ಏಪ್ರಿಲ್ 5, 2007 ಮಧ್ಯಾಹ್ನ ಕೊನೆಯುಸಿರೆಳೆದರು. ಮುಂದಿನ ಮಾಯಾಲೋಕದ ಕಂತುಗಳೆಲ್ಲ ಕನಸಾಗಿಯೇ ಉಳಿದವು. ಆದರೂ ಈ ಪ್ರಥಮ ಭಾಗದ ಮಾಯಾಲೋಕ ಕಾದಂಬರಿಯಲ್ಲಿ ಜೀವನದ ಹೊಸ ದಿಕ್ಕಿನತ್ತ ನಾವುಗಳು ಸಾಗಬೇಕಾದ ಪಯಣದ ಕುರಿತು ಎಂದಿನ ತಮ್ಮ ಹೊಸತನದ ಶೈಲಿಯಲ್ಲಿ ನಿರ್ದೇಶಿಸಿದ್ದಾರೆ. ಈ ಕೃತಿ ಗ್ರಾಮೀಣ ಭಾರತವನ್ನು ಪ್ರತಿನಿಧಿಸುತ್ತದೆ. ಜಾಗತೀಕರಣದ ಪ್ರಭಾವದಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಮೂಡಿರುವ ಅಭದ್ರತೆ, ಕಳವಳಗಳ ಬಗ್ಗೆ ಹೇಳುತ್ತಾ ಸೆಕ್ಯುಲರ್ ಪರಿಸರ ಅಂದರೆ ಜಾತ್ಯತೀತ ಮನೋಭಾವದ ಸುಂದರ ಚಿಂತನೆಯ ಪ್ರಾಯೋಗಿಕ ಮನಸ್ಸು ಪರಿಸರವನ್ನ ಗಂಧರ್ವ ಲೋಕದಂತೆ ಕಣ್ಮುಂದೆ ಕಟ್ಟಿಕೊಡುತ್ತದೆ. ನೀವುಗಳು ತೇಜಸ್ವಿಯವರ ಇತರ ಪುಸ್ತಕಗಳನ್ನು ಓದಬಲ್ಲಿರಾದರೆ ಈ ಮಾಯಾಲೋಕವನ್ನು ಓದಲು ಕೂಡ ಅರ್ಹರು. ತಪ್ಪದೆ ತೇಜಸ್ವಿಯವರ ಈ ಕನಸನ್ನು ನಿಮ್ಮ ಜ್ಞಾನ ಭಂಡಾರದಲ್ಲಿ ಸೇರಿಸಿಕೊಂಡು ಸರ್ವಶ್ರೇಷ್ಠ ಚಿಂತನೆಯನ್ನು ನಿಮ್ಮದಾಗಿಸಿಕೊಳ್ಳಬಹುದು. ಮಕ್ಕಳೇ, ಸಹೃದಯ ಬಂಧುಗಳೇ, ವೀಕ್ಷಕರೇ, ಕನ್ನಡ ಸಾರಸ್ವತ ಲೋಕದ ಅಭಿಮಾನಿ ಬಂಧುಗಳೇ, ಕನ್ನಡ ಪ್ರಿಯರೇ, ಪಂಪ ಪ್ರಶಸ್ತಿಯಂತ ಅತ್ಯುನ್ನತ ಪ್ರಶಸ್ತಿ ಪಾತ್ರವಾದರೂ ಅವರಿಗೆ ಪ್ರಶಸ್ತಿ ಯಾವ ಪ್ರತಿಷ್ಠೆಯೂ ಪ್ರಿಯವೆನಿಸಲಿಲ್ಲ. ಬದಲಾಗಿ ಜೀವನೋತ್ಸಾಹದಿಂದ ಬಾಳುತ್ತಾ ಆ ಬಾಳುವಿಕೆ ಜೀವನ ಕ್ರಮದ ಸಾಹಿತ್ಯದ ಸಂದೇಶವಾಗಬೇಕೆಂದು ಬದುಕಿದವರು. ತಮ್ಮ ತಂದೆ ಕುವೆಂಪುವಿನಂತೆ ತೇಜಸ್ವಿಯವರು ಒಬ್ಬ ಸಾಹಿತಿ, ಕೃಷಿಕ, ಛಾಯಾಗ್ರಾಹಕ, ಪ್ರಕಾಶಕ ಎಂದು ಏನೆಲ್ಲ ಕರೆಯಬಹುದಾದರೂ ಆಳದಲ್ಲಿ ಅವರೊಬ್ಬರೇ ಅತ್ಯುತ್ತಮ ಮನಸ್ಸಿನ ಮಗುವಿನಂತ ಮನುಷ್ಯ. ಇಂಥ ಮನಸ್ಸು ನಮಗೆ ಸಾಧ್ಯವಾಗಬೇಕಾದರೆ ನಾವುಗಳು ತೇಜಸ್ವಿಯವರನ್ನ ನೋಡಬಹುದು. ನನ್ನೊಡನೆ ನೀವು ಈಗ ಸಿದ್ಧವಾಗಿ ಸಹೃದಯ ಬಂಧುಗಳೇ, ಮಕ್ಕಳೇ, ಒಂದಿಷ್ಟು ಹಕ್ಕಿಗೆ ಒಂದಿಷ್ಟು ಹಸಿರಿಗೆ ನಮ್ಮೊಳಗೆ ಜಾಗ ಕೊಟ್ಟರೆ ನಮಗೆ ತಿಳಿಯದಂತೆ ಆ ಭಾವಚಿತ್ರ ತೆಗೆಯಲು ತೇಜಸ್ವಿಯವರು ಬಂದೇ ಬರುತ್ತಾರೆ, ತೇಜಸ್ವಿಯವರು ಬಂದೇ ಬರುತ್ತಾರೆ, ತೇಜಸ್ವಿಯವರು ಬಂದೇ ಬರುತ್ತಾರೆ, ಕನ್ನಡ ಸಾಹಿತ್ಯ ಲೋಕದ ಜಾದಗಾರ ಬಂದೇ ಬರುತ್ತಾರೆ ಎಂದು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಜು ಸ್ಮಾರ್ಟ್ ಯೂಟ್ಯೂಬ್ 19 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚಿನ ವಿಷಯಗಳನ್ನು ನಿಮ್ಮನ್ನು ತರಕ್ಕೆ ನಾನು ಬಯಸ್ತೀನಿ. ನಮಗೆ ಬೆಂಬಲ ಕೊಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಕನ್ನಡ ಸಾಹಿತ್ಯವನ್ನು ಆಸ್ವಾದಿಸಿ ಎಂದು ಹೇಳುತ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.